ಇವತ್ತು ಹಂಚಿನ ಮೇಲೆ ಶೀಟ್ ಹಾಕ್ತಿದೀವಿ. ಈ ತರ ಏನಕ್ಕೆ ಮಾಡ್ತಿದೀವಿ ಅಂದ್ರೆ ಹಂಚು ಸೋರ್ತಾ ಇತ್ತು ಅಂತ ಈ ತರ ಮಾಡಿಸ್ತಾ ಇದಾರೆ. ನಾವ್ ಹೇಳಿದ್ವಿ ಹಂಚು ಕಿತ್ತಾಕ್ಬಿಟ್ಟು ಹಾಕಿದ್ರೆ ಒಳ್ಳೇದು ಅಂತ. ಇಲ್ಲ ಹಂಗೆ ಇರ್ಲಿ, ಎಲ್ಲ ಕಿತ್ತಾಕಿದ್ರೆ ಗೋಡೆ ಎಲ್ಲ ಹೊಡಿಬೇಕು ಅಂತ ಹೇಳಿದ್ರು. ಆಮೇಲೆ ಆ ತರನೇ ಮಾಡ್ಕೊಡ್ತಾ ಇದೀವಿ. ಒಂದೊಂದು ಟ್ರಸ್ಸಿಗೆ, ಸೆಂಟ್ರ್ ಟ್ರಸ್ಸಿಗೆ ಎಲ್ಲ ಮೇಲ್ಗಡೆ ಶೀಟ್ ರೂಫಿಂಗ್ ಮಾಡಿದ್ರಲ್ಲ ಅದ್ರದ್ದೇ ಲೆಗ್ಗಳಿತ್ತು, ಅದಕ್ಕೆ ವೆಲ್ಡಿಂಗ್ ಮಾಡಿದೀವಿ. ಇನ್ನು ಬಾಕಿ ಸೆಂಟ್ರಿಗೆ ಬಂದಿರೋ ಟ್ರಸ್ಸಿಗೆಲ್ಲ ಕ್ಲೀನಾಗಿ ಪಟ್ಟಿ ಇಟ್ಟು ಬೆಂಡ್ ಮಾಡಿ ವೆಲ್ಡಿಂಗ್ ಮಾಡಿದೀವಿ, ಮಳೆ ಹೊಡೆದು. ಇದು ಕೆಲಸ ಇವತ್ತೇ ಮುಗ್ದೋಗ್ಬೇಕಿತ್ತು. ಇಲ್ಲಿ ಕರೆಂಟ್ ಪ್ರಾಬ್ಲಮ್ ತುಂಬಾ ಇದ್ರಿಂದ ಇವತ್ತು ಕಬ್ಬಣದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿದೀವಿ. ಫುಲ್ ಇದ್ರದ್ದು ವಿಡಿಯೋ ಹಾಕ್ತೀನಿ. ಎಲ್ಲ ಶೀಟ್ ಎಲ್ಲ ಹಾಕಿದ್ಮೇಲೆ ಫಾಲೋ ಮಾಡ್ಕೊಳ್ಳಿ. ಕೆಲಸ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ನೀವು ಮಾಡಿಸ್ಬೇಕಂದ್ರೆ ಕಮೆಂಟ್ ಮಾಡಿ, ನಂಬರ್ ಹಾಕ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್. ಇವತ್ತು ಹಂಚಿನ ಮೇಲೆ ಶೀಟ್ ಹಾಕ್ತಿದೀವಿ. ಈ ತರ ಏನಕ್ಕೆ ಮಾಡ್ತಿದೀವಿ ಅಂದ್ರೆ ಹಂಚು ಸೋರ್ತಾ ಇತ್ತು ಅಂತ ಈ ತರ ಮಾಡಿಸ್ತಾ ಇದಾರೆ. ನಾವ್ ಹೇಳಿದ್ವಿ ಹಂಚು ಕಿತ್ತಾಕ್ಬಿಟ್ಟು ಹಾಕಿದ್ರೆ ಒಳ್ಳೇದು ಅಂತ. ಇಲ್ಲ ಹಂಗೆ ಇರ್ಲಿ, ಎಲ್ಲ ಕಿತ್ತಾಕಿದ್ರೆ ಗೋಡೆ ಎಲ್ಲ ಹೊಡಿಬೇಕು ಅಂತ ಹೇಳಿದ್ರು. ಆಮೇಲೆ ಆ ತರನೇ ಮಾಡ್ಕೊಡ್ತಾ ಇದೀವಿ. ಒಂದೊಂದು ಟ್ರಸ್ಸಿಗೆ, ಸೆಂಟ್ರ್ ಟ್ರಸ್ಸಿಗೆ ಎಲ್ಲ ಮೇಲ್ಗಡೆ ಶೀಟ್ ರೂಫಿಂಗ್ ಮಾಡಿದ್ರಲ್ಲ ಅದ್ರದ್ದೇ ಲೆಗ್ಗಳಿತ್ತು, ಅದಕ್ಕೆ ವೆಲ್ಡಿಂಗ್ ಮಾಡಿದೀವಿ. ಇನ್ನು ಬಾಕಿ ಸೆಂಟ್ರಿಗೆ ಬಂದಿರೋ ಟ್ರಸ್ಸಿಗೆಲ್ಲ ಕ್ಲೀನಾಗಿ ಪಟ್ಟಿ ಇಟ್ಟು ಬೆಂಡ್ ಮಾಡಿ ವೆಲ್ಡಿಂಗ್ ಮಾಡಿದೀವಿ, ಮಳೆ ಹೊಡೆದು. ಇದು ಕೆಲಸ ಇವತ್ತೇ ಮುಗ್ದೋಗ್ಬೇಕಿತ್ತು. ಇಲ್ಲಿ ಕರೆಂಟ್ ಪ್ರಾಬ್ಲಮ್ ತುಂಬಾ ಇದ್ರಿಂದ ಇವತ್ತು ಕಬ್ಬಣದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿದೀವಿ. ಫುಲ್ ಇದ್ರದ್ದು ವಿಡಿಯೋ ಹಾಕ್ತೀನಿ. ಎಲ್ಲ ಶೀಟ್ ಎಲ್ಲ ಹಾಕಿದ್ಮೇಲೆ ಫಾಲೋ ಮಾಡ್ಕೊಳ್ಳಿ. ಕೆಲಸ ಇಷ್ಟ ಆದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ನೀವು ಮಾಡಿಸ್ಬೇಕಂದ್ರೆ ಕಮೆಂಟ್ ಮಾಡಿ, ನಂಬರ್ ಹಾಕ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.